ನನ್ನ ಕ್ವಾಲಿಫಿಕೇಶನ್ ಬಿ ಇನ್ ಎಲೆಕ್ಟ್ರಾನಿಕ್ಸ್ ಓಕೆ ಇಂಜಿನಿಯರಿಂಗ್ ಮಾಡಿದ್ದೇನೆ 40% ತನಕ ಪ್ರಾಫಿಟ್ ಇದೆ ಇದ್ರಲ್ಲಿ. ಹಲೋ ಫ್ರೆಂಡ್ಸ್, ನಮಸ್ತೆ. ಐ ಆಮ್ ಶರಣ್ ಪೆರೇರಾ. ವೆಲ್ಕಮ್ ಬ್ಯಾಕ್ ಟು ಮೈ ಐಡಿಯಾಸ್ ವಿತ್ ಎಸ್ ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲರೂ ಹೇಗಿದ್ದೀರಿ? ಇವತ್ತು ನಾನು ಒಂದು ಕಡೆ ಬಂದಿದ್ದೆ. ನನ್ನ ಕೈಯಲ್ಲಿ ನೋಡ್ಬೋದು ಸೊ ಮಣ್ಣಿನ ಪಾತ್ರೆ, ಸೊ ಮಣ್ಣಿನ ಮಡಕೆ ಹೇಳ್ಬೋದು, ಮಣ್ಣಿನ ಮಡಕೆದು ವಿಡಿಯೋ ಮಾಡಲಿಕ್ಕೆ. ಸೊ ನಾನೊಂದು ಇನ್ಸ್ಟಾಗ್ರಾಮಲ್ಲಿ ಪೋಲ್ ಹಾಕಿದ್ದೆ. ತುಂಬ ಜನ ನನಗೆ ಮಣ್ಣಿನ ಪಾತ್ರೆ ಹೇಗೆ ಮಾಡೋದು, ಅದರ ಬಿಸ್ನೆಸ್ ಬಗ್ಗೆ ವಿಡಿಯೋ ಬೇಕಂತ ಹೇಳಿದರು. ಸೊ ನೀವು ನೋಡ್ಬೋದು, ನಾವು ಆರ್ಗ್ಯಾನಿಕ್ ಕಿಚನಿಗೆ ಬಂದಿದ್ದೇವೆ. ಅಲ್ಲೇ ರೆಡಿ ಮಾಡುವ ಹತ್ರನೇ ಬಂದಿದ್ದೇವೆ. ಅಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಅವರು ಬೇರೆ ಕಡೆ ಮಾಡ್ತಿದ್ದಾರಾ ಅಂತ. ಸೊ ರೆಡಿ ಮಾಡುವ ನಿಮಗೆ ಪ್ರೊಸೆಸ್ ಹೇಳ್ತಿದ್ದೇವೆ, ಹೇಗೆ ಪ್ರಾಫಿಟ್ ಮಾಡ್ಬೋದು ಈ ಬಿಸ್ನೆಸ್ ಅಲ್ಲಿ, ಎಂತ ಕೆಲಸ ಇರ್ತದೆ, ಎಂತ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಈ ವಿಡಿಯೋಲಿ ಕ್ಲಿಯರ್ ಹೇಳ್ತೇವೆ. ನಾನು ಎಲ್ಲಿ ಬಂದಿದ್ದೇನೆ ಅಂದರೆ ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕು ಸಾಣು ಗ್ರಾಮದಲ್ಲಿ ಬಂದಿದ್ದೇನೆ. ಈಗ ನಾವು ಓನರ್ ಹತ್ರ ಮೀಟ್ ಆಗಿ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೇಳುವ. ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಫ್ರೆಂಡ್ಸ್, ನಮ್ಮೊಟ್ಟಿಗಿದ್ದಾರೆ ಮಡ್ ಪಾಟ್ಸ್ ಇದು ಓನರ್ ಶಂಕರ್ ಕುಲಾಲ್. ಸೊ ಶಂಕರ್ ಕುಲಾಲ್ ಸರ್, ಹೇಗಿದ್ದೀರಿ? ಫೈನ್ ಸರ್, ನೀವ್ ಹೇಗಿದ್ದೀರಾ? ನಾವು ಸೌಖ್ಯ ಸರ್. ಇದೊಂದು ಮಡ್ ಪಾಟ್ಸ್ ಇದು ಐಡಿಯಾ ಒಂದು ಹೇಗೆ ಬಂತು? ನಮ್ದು ಕುಲಕಸಬ್ ಇದು, ಸೇಮ್ ಅದನ್ನೇ ನಾನು ಇಂಪ್ಲಿಮೆಂಟ್ ಮಾಡಿದ್ದು. ಓಕೆ ಓಕೆ. ಕುಲಕಸಬ್ ನಮ್ಮ ತಂದೆ ಅಜ್ಜ ಅವರೆಲ್ಲ ಮಾಡ್ತಿದ್ದನ್ನೇ ನಾನು ಇಂಪ್ರೂವ್ಮೆಂಟ್ ಮಾಡಿದೆ. ನೀವು ಅದು ಕಂಟಿನ್ಯೂ ಮಾಡ್ತಿದ್ದೀರಿ? ಕಂಟಿನ್ಯೂ ಅಲ್ಲ, ಆಫ್ಟರ್ ಏನು ನಡುವಿನಲ್ಲಿ ಗ್ಯಾಪ್ ಬಂತು, ಕೊಟ್ಟು ಆಮೇಲೆ ನಾನು ವಾಪಸ್ ಇಂಪ್ರೂವ್ಮೆಂಟ್ ಮಾಡಿದೆ. ಇದು ನೀವೇ ಓನ್ ಮಾಡಿದ್ದು? ನಾನೇ ಮಾಡಿದೆ ಎಲ್ಲ. ಓಕೆ. ಒಂದು ಮಡ್ ಪಾಟ್ಸ್ ಮಾಡ್ಲಿಕ್ಕೆ ಎಂತೆಲ್ಲ ನೋಡ್ಬೇಕು, ಹೇಗೆ ಸ್ಟಾರ್ಟ್ ಮಾಡಿದ್ರಿ? ಮೈನ್ ಇದೆ ನೋಡಿ, ರಿಸೋರ್ಸ್ ಅಂತ, ಮೈನ್ ರಿಸೋರ್ಸ್ ಇದು. ನಾವು ಏನು ಗದ್ದೆಯಲ್ಲಿ ಸಿಗ್ತದೆ, ಕೆರೆಯಲ್ಲಿ ಸಿಗ್ತದೆ, ಬಟ್ ಕೆರೆದ್ದು ಒಳ್ಳೇದಲ್ಲ. ಇದು ಮಣ್ಣು ಇದು ಮೈನ್ ರಿಸೋರ್ಸ್. ಓಕೆ. ಇದು ಕ್ಲೇಟ್ ಮಾಡ್ತಾರೆ, ಅದ್ರದ್ದೇ ಮಣ್ಣ? ಸೇಮ್ ಕ್ಲೇ ಮಣ್ಣು. ಇದು ತುಂಬಾ ಗಟ್ಟಿ ಇರ್ತದೆ. ಇವನ್ ಅದಕ್ಕೆ ಹೆಸರು ಎಂತ ಹೇಳ್ತಾರೆ? ಆವೆ ಮಣ್ಣು ಅಂತ, ತುಳುವಿನಲ್ಲಿ ಆವೆ ಮಣ್ಣು ಅಂತ ಹೇಳ್ತಾರೆ. ತುಳುವಿನಲ್ಲಿ ಆವೆ ಮಣ್ಣು. ಸೊ ಈ ರೀತಿ ಸೊ ಇದು ಮಣ್ಣು. ಈ ಮಣ್ಣಲ್ಲಿ ಎಲ್ಲ ನೀವು ಮಡಕೆ ಎಲ್ಲ ಮಾಡುದು? ಅದನ್ನ ಪುಡಿ ಮಾಡ್ಬೇಕು. ಪುಡಿ ಮಾಡಿ. ಸೊ ಇದು ಹ್ಯಾಂಡ್ ಮೇಡ್ ಅಲ್ಲ, ನೀವೇ ಮಾಡಿ? ಕಂಪ್ಲೀಟ್ ಹ್ಯಾಂಡ್ ಮೇಡ್. ಓಕೆ. ನಿಮ್ಗೆ ಇದು ಯಾವಾಗ್ಲೂ ಸಹ ಸಿಗ್ತದ? 12 ತಿಂಗಳು ಸಹ? ಇಲ್ಲ, ನಾವು ಮಳೆಗಾಲ ನಿಂತ ಮೇಲೆ ತೆಗಿಬೇಕಿದ, ಆಮೇಲೆ ಆಮೇಲೆ ತೆಗಿಯೋಕ್ಕಾಗಲ್ಲ. ನೀವೀಗ ಸ್ಟೋರ್ ಮಾಡಿ ಇಡ್ತೀರಾ? ಹೌದು. ಇವಾಗ ಇದು ಲಾಸ್ಟ್ ಇಯರ್ ಇದ್ದು, ಇನ್ನು ನಾವು ತರಿಬೇಕಿನ್ನು. ಹಾಗೆ ಹಾಳಾಗುದಿಲ್ಲ? ಏನಾಗಲ್ಲ. ನಾನೀಗ ನೋಡ್ತೇನೆ, ಇದೆಲ್ಲ ಸರೌಂಡಿಂಗ್ಸ್ ಬೇರೆನೆ ಕಾಣ್ತಾ ಉಂಟು. ಸೊ ಇದೆಲ್ಲ ಎಂತ ಅಂತ ಸ್ವಲ್ಪ ಹೇಳ್ಬೋದು? ನನ್ನ ಎಕ್ಸ್ಪೆರಿಮೆಂಟ್. ನಂಗೆ ಮಳೆಗಾಲದಲ್ಲಿ ಒಣಗ್ಬೇಕಂತ ಈ ಸೆಟಪ್ ಮಾಡಿರೋದು ನಾನು. ಟೆಂಪರೇಚರ್ ಕಡಿಮೆ ಇರ್ತದೆ, ಟೆಂಪರೇಚರ್ ಜಾಸ್ತಿ ಬೇಕಂತ ಈ ಸೆಟಪ್ ಮಾಡಿದ್ದು. ಬಟ್ ಇದು ಬೇಸಿಗೆ ಕಾಲದಲ್ಲಿ ಇದು ವರ್ಕೌಟ್ ಆಗುದಿಲ್ಲ. ಬೇಸಿಗೆ ಕಾಲಲ್ಲಿ ವರ್ಕೌಟ್ ಆಗುದಿಲ್ಲ. ಒಂದು ನಾರ್ಮಲ್ ಟೆಂಪರೇಚರ್ ಎಷ್ಟು ಇರ್ಬೇಕಾಗ್ತದೆ? ನಾರ್ಮಲ್ ಈ 25, 28 ಅದು ಒಳ್ಳೆ ಟೆಂಪರೇಚರ್ ಆಕ್ಚುಲಿ. 25 ಇದ್ರೆ ಒಳ್ಳೆ ಟೆಂಪರೇಚರ್. ಮೆಟೀರಿಯಲ್ ಚೆನ್ನಾಗಿ ಬರುತ್ತೆ. ಒಣಗ್ಲಿಕ್ಕೆ ನಮ್ದಿಗೆ 30 ಅಬೌವ್ ಇದೆಯಲ್ಲ, ಅದು ಜಾಸ್ತಿ ಆಗ್ತದೆ. ಅದಕ್ಕೆ ಇದು ಕರೆಕ್ಟ್. ಇದು ಅಂದ್ರೆ ಇವಾಗಲ್ಲ, ಮಳೆಗಾಲಕ್ಕೆ ಇದು ಓಕೆ. ಮಳೆಗಾಲಕ್ಕೆ ಇದು ಓಕೆ. ಬೇಸಿಗೆ ಕಾಲಕ್ಕೆ ಹೊರಗೇನೆ ಬೆಟರ್. ಓಕೆ. ಸೊ ಇದು ನಾನು ನೋಡಿದೆ, ಇದು ಡ್ರಿಪ್ಸ್ ತರ ಕಾಣ್ತದೆ, ಅದು ಡ್ರಿಪ್ಸ್ ಇರಿಗೇಷನ್ ಎಂತ? ಇಲ್ಲ, ಇದು ಟೆಂಪರೇಚರ್ ಕಂಟ್ರೋಲ್ ಮಾಡ್ಲಿಕ್ಕೆ ನಾನು ಯೂಸ್ ಮಾಡಿದ್ದು. ಬಟ್ ಇದು ನಾನೀಗ ಯೂಸ್ ಮಾಡ್ತಾ ಇಲ್ಲ. ಜಸ್ಟ್ ಅದು ಟ್ರೈ ಮಾಡಿದೆ, ಬಟ್ ಅದು ವರ್ಕ್ ಆಗ್ತಾ ಇಲ್ಲ. ಅಂದ್ರೆ ವರ್ಕಿಂಗ್ ಅಂದ್ರೆ ನಂಗೆ ಬೇಕಾಗಿ ವರ್ಕ್ ಆಗಲ್ಲ ಇದು. ನೀರು ಸ್ವಲ್ಪ ಜಾಸ್ತಿ ಬರ್ತದೆ, ಇನ್ನೂ ಸಹ ಕಡಿಮೆ ಬೇಕು ಅದಕ್ಕೆ. ಇನ್ನೂ ಸಹ ಕಡಿಮೆ ಬೇಕು. ಸೊ ಇದ್ರಲ್ಲಿ ವರ್ಕ್ ಮಾಡ್ತಿದ್ದೀರಿ? ಹೌದು. ಓಕೆ. ಯಾವ್ದೆಲ್ಲ ನೀವು ಮಾಡ್ತಿದ್ದೀರಿ ಕ್ಲೇ ಅಲ್ಲಿ ಪ್ರಾಡಕ್ಟ್ಸ್? ಅದು ಆಲ್ಟರ್ನೇಟಿವ್ ಟು ಸ್ಟೀಲ್, ಅಲ್ಯೂಮಿನಿಯಂ, ಮತ್ತೆ ಈಗ ಕಸ್ಟಮರ್ಗೆ ಏನ್ ಬೇಕು ಅದೆಲ್ಲ ಮಾಡ್ತೇವೆ ನಾವು. ಸೊ ನೀವೇ ಹೋಗಿ ಕಸ್ಟಮರ್ ಕೊಡ್ತೀರಾ, ಇಲ್ಲ ಕಸ್ಟಮರ್ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀರಾ? ಹೇಗೆ ನೀವು ಬಿಸ್ನೆಸ್ ಮಾಡ್ತಿದ್ದೀರಿ? ಇದು ಏನಂದ್ರೆ ಡೈಲಿ ನೀಡ್ಸ್. ಅಂದ್ರೆ ನಾವು ಒಂದು ಪದಾರ್ಥ ಮಾಡ್ಬೇಕಾ, ಗಂಜಿ ಮಾಡ್ಬೇಕಾ, ಊಟ ಮಾಡ್ಬೇಕಾದ್ರೆ ನಮ್ಗೆ ಇದು ಬೇಕು, ನಮ್ಗೆ ಪಾತ್ರೆಗಳು ಬೇಕು. ಮಣ್ಣಿನ ಪಾತ್ರೆ ಬಾರಿ ಒಳ್ಳೇದು ಹೇಳ್ತಾರೆ. ಅದು 100%. ಆಫ್ಟರ್ ಕೊರೋನಾ ಅಂತೂ ತುಂಬಾ ಜನಗಳಿಗೆ ಈ ವಿಷಯ ಗೊತ್ತಾಗಿದೆ. ಹೌದೌದು, ಕರೆಕ್ಟ್. ಅದಕ್ಕೋಸ್ಕರ ಅದನ್ನೇ ನಾವು ಇಂಪ್ಲಿಮೆಂಟ್ ಮಾಡಿದ್ವಿ. ಅಂದ್ರೆ ಕಸ್ಟಮರ್ಗೆ ಯಾವ್ದು ಬೇಕು, ಈಗ ಎಲ್ಲ ಹೊಸದು ಕೇಳ್ತಾರೆ, ಓಲ್ಡ್ ಇದ್ದದ್ದೇ ಕೇಳುದಿಲ್ಲ, ಏನು ನ್ಯೂ ಇದೆ ಅದನ್ನ ಕೇಳ್ತಾರೆ. ಓಕೆ. ನೀವು ಡಿಫ್ರೆಂಟ್ ಮಾಡ್ತಿದ್ದೀರಿ? ಹೊಸ ಐಟಮ್ ಮಾಡ್ತೇವೆ. ಮೇ ಬಿ ಒಂದು ಕಸ್ಟಮರ್ ಒಂದು ಯಾವ್ದಾದ್ರು ಹೇಳಿದ್ರೆ ಅದು ಸಹ ಮಾಡಿ ಕೊಡ್ತೀರಿ? ಅವರಿಗೆ ಬೇಕಾದಾಗ ಅವರ ಸೈಜ್ ರಿಕ್ವೈರ್ಮೆಂಟ್ಸ್ ಬೇಕಾದ್ರೆ ನಾವು ಕಸ್ಟಮೈಸೇಷನ್ ಉಂಟು? ಹೌದು. ಸರ್, ಇಲ್ಲಿ ಒಂದು ಮಿಷಿನರಿ ಕಾಣ್ತಾ ಉಂಟು, ಇದು ಎಂತ ಅಂತ ಹೇಳ್ಬೋದಾ?
ಇದು ಏನಿಲ್ಲ, ಇದಕ್ಕೆ ನಾವು ಏನ್ ಮಾಡುದು ಅಂದ್ರೆ ಇದ್ರಲ್ಲಿ ಮುಂಚೆ ಮಣ್ಣನ್ನೆಲ್ಲ ಕೈಯಲ್ಲಿ ರೆಡಿ ಮಾಡ್ತಿದ್ವಿ, ಅದನ್ನು ಎಲ್ಲ ಕಸ ತೆಗೆದು ಮುದ್ದೆ ಮಾಡ್ಲಿಕ್ಕೆ. ಹೌದು. ಬಟ್ ಇದ್ರಲ್ಲಿ ಏನಂದ್ರೆ ಹಾ. ಇದ್ರಲ್ಲಿ ಹಾಕಿದ್ರೆ ರೆಡಿ ಆಗಿ ಅಲ್ಲಿ ಈ ತರ ಅಂಟಿ ಇರ್ತದಲ್ಲ, ಓಕೆ. ಅಂಟು ಮಣ್ಣು ಇದಕ್ಕೆ ಹಾಕಿದ್ರೆ Ready. ರೆಡಿ ಆಗಿ ಇಲ್ಲಿ ಬರ್ತದೆ. ಒಂದು ಎಷ್ಟು ನಿಮಿಷದಲ್ಲಿ ಬರ್ತದೆ? ಅದು ಒಂದ್ ಮಿನಿಟ್ ಅಲ್ಲಿ ಬರ್ತದೆ. 1 ಮಿನಿಟ್ ಅಲ್ಲಿ? ಅದು ತುಂಬಾ ಮಣ್ಣು, ಅಂದ್ರೆ ತುಂಬಾ ಕಾಲಲ್ಲಿ ಮಾಡ್ಬೇಕಾದ್ರೆ ಒಂದು ಅರ್ಧ ದಿನ ಬೇಕು. ಹಾ. ಇದ್ರಲ್ಲಿ ಕಂಟಿನ್ಯೂಸ್ ಮಾಡ್ತಾನೆ ಇರ್ಬೋದು, ಎಷ್ಟು ಬೇಕು ಮಣ್ಣು ಅಷ್ಟು ಮಾಡ್ಬೋದು. ಹೋಲ್ ಡೇ ಸಹ ಮಾಡ್ಬೋದು, ಏನಾಗುದಿಲ್ಲ. ಟೈಮ್ ಸೇವಿಂಗ್ ಹೇಳ್ಬೋದು. ಹಾ, ತುಂಬಾ 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 ಟೈಮ್ ಸೇವ್ ತುಂಬಾ. ಅಂದ್ರೆ ನೀವು ದಿನಕ್ಕೊಂದು 10 ಪೀಸ್ ಮಾಡುವವರೆಗೆ ಇದ್ರಲ್ಲಿ ಇದು ಬೇಡ. ಆಕ್ಚುಲಿ 10-20 ಪೀಸ್ ಮಾಡುವವರೆಗೆ ಕೈಯಲ್ಲಿ ಮಾಡ್ಬೋದು. ಓಕೆ. ದಿನಕ್ಕೊಂದು 100 ಪೀಸ್ ಮಾಡುವವರೆಗೆ ಇದೊಂದು useful ಆಗ್ತದೆ. ತುಂಬಾ ತುಂಬಾ ಯೂಸ್ ಆಗ್ತದೆ ಆತರ. ಇದ್ರಲ್ಲಿ ಇದರ ಮಿಷಿನರಿ ತಗೊಳ್ಳಿಕ್ಕೆ ಗವರ್ಮೆಂಟ್ ಇಂದ ಎಂತಾದ್ರೂ ಹೆಲ್ಪ್ ಸಿಗ್ತದ? ಸಬ್ಸಿಡಿ ಇದೆ, ಬಟ್ ನಂಗೆ ಯಾರು ಹೆಲ್ಪ್ ಮಾಡ್ಲಿಲ್ಲ. ಓಕೆ. ಇದೆ ಸಬ್ಸಿಡಿ PMEGP ಅಲ್ಲಿ ಟ್ರೈ ಮಾಡಬಹುದು. ಹೊಸೊಬ್ರು ಮಾಡುದಾದ್ರೆ PMG ಅದು PMEGP ಅಲ್ಲಿ ಟ್ರೈ ಮಾಡಬಹುದು. ಟ್ರೈ ಮಾಡಬಹುದು. ಸರ್, ನೀವು ಇದೇ ಬಿಸ್ನೆಸ್ ನೋಡ್ತಿದ್ದೀರಾ, ಬೇರೆ ಬಿಸ್ನೆಸ್ ಉಂಟು? ನಾನೀಗ ಸದ್ಯದ ಮಟ್ಟಿಗೆ ಇದೇ ಬಿಸ್ನೆಸ್ ಫುಲ್ ಟೈಮ್. ಅದ್ರೊಟ್ಟಿಗೆ ನಮ್ದು ಕುಲ್ಫಿ ಇದೆ, ಮಡ್ಕ ಕುಲ್ಫಿ. ಓಕೆ. ಅಂದ್ರೆ ಅದು ಆರ್ಗಾನಿಕ್ ರೀತಿಯಲ್ಲಿ ನಾವು ಮಾಡ್ತಿದ್ದೇವೆ. ಮಡ್ಕ ನೀವೇ ಮಾಡುದು? ನಾವೇ ಮಾಡುದು. ಅದರೊಟ್ಟಿಗೆ ಕುಲ್ಫಿ ಮಾಡಿ ನಾವು ಕೊಡ್ತಿದ್ದೇವೆ, ಆರ್ಗಾನಿಕ್ ಕುಲ್ಫಿ. ಓಕೆ. ಸೊ ನಿಮ್ದು ಕ್ವಾಲಿಫಿಕೇಶನ್ ಎಂತ ಇದು ಮಾಡ್ಲಿಕ್ಕೆ? ಒಂದು ನನ್ನ ಕ್ವಾಲಿಫಿಕೇಶನ್ BE ಇನ್ ಎಲೆಕ್ಟ್ರಾನಿಕ್ಸ್. ಓಕೆ. ಇಂಜಿನಿಯರಿಂಗ್ ಮಾಡಿದ್ದೇನೆ. ಸೊ ಅದು ಬೇರೆ, ಇದೊಂದು ನಿಮ್ಮ ಇಂಟ್ರೆಸ್ಟ್, ಪ್ಯಾಷನ್ ಹೇಳ್ಬೋದು? ನಾರ್ಮಲಿ ನೋಡಿ, ನಾನು ಇಂಜಿನಿಯರಿಂಗ್ ಮಾಡಿ 10 ವರ್ಷ ಕೆಲಸ ಮಾಡಿದ್ದೇನೆ MNC ಕಂಪನಿಯಲ್ಲಿ. ಓಕೆ ಓಕೆ. ನಂಗೆ ಆ ನಾಲೆಜ್ ಇದೆ, ಒಂದು ಕಂಪನಿಯನ್ನು ಯಾವ ತರ ಒಂದು ಬಿಲ್ಡ್ ಮಾಡಿ ಮಾರ್ಕೆಟಿಂಗ್ ಮಾಡ್ತಾರ. ಆ ನಾಲೆಜ್ ಇದೆ. ಸೊ ಅದನ್ನ ಇಟ್ಕೊಂಡು ನಾನು ಇದನ್ನು ಈಗ ಜನಗಳಿಗೆ ಏನ್ ಬೇಕು ಅದನ್ನ ನಾನು ಇಂಪ್ರೂವ್ ಮಾಡಿ ಬಿಸ್ನೆಸ್ ಕನ್ವರ್ಟ್ ಮಾಡಿದೆ ಅಷ್ಟೇ. ಓಕೆ. ಸೊ ಇದು ನಮ್ಮ ಹಿಂದೆ ಇದು ಎಂತಂತ ಹೇಳ್ಬೋದು? ನಾನು ನೋಡ್ತಾ ಇದ್ದೇನೆ, ಹೋಗಿ ಎಲ್ಲ ಹೋಗ್ತಾ ಉಂಟು. ಇದು ಆಕ್ಚುಲಿ ಕನ್ನಡದಲ್ಲಿ ಬಟ್ಟಿ ಹೇಳ್ತಾರೆ ಇದಕ್ಕೆ. ಓಕೆ. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ, ಇದನ್ನ ನಾವು ಎಲ್ಲ ಮಣ್ಣಿದ್ದು ಅಲ್ಲಿ ರೆಡಿ ಆದದನ್ನು ಒಣಗಿಸಿ ಇದ್ರಲ್ಲಿ ಇಡ್ತೇವೆ. ಎಲ್ಲ ಪ್ರಾಡಕ್ಟ್ ರೆಡಿ ಆದ ಪ್ರಾಡಕ್ಟ್ ಇದ್ರಲ್ಲಿ ಇಡ್ತೇವೆ. ಈಗ ಆಲ್ರೆಡಿ ಇಟ್ಟಿದ್ದೇವೆ ನಾವು. ಓಕೆ. ಅದೊಂದು 48 ತುಳಸಿ ಕಟ್ಟೆ ಇದೆ, 48 ಇದೆ ಇದರಲ್ಲಿ. ಇದ್ರ ಒಳಗೆ 48 ಉಂಟು? 48 ತುಳಸಿ ಕಟ್ಟೆ ಇದೆ. ಸೊ ಯಾರೋ ಮಾಡಿದ್ರು ಇದು ಮಾಡ್ಲೇಬೇಕು, ಇಂಪಾರ್ಟೆಂಟ್. ಇದು ಇಂಪಾರ್ಟೆಂಟ್ ಆಕ್ಚುಲಿ. ಇದು ಬೆಂಕಿ ಕೊಡುವ ರೀತಿ ಕೂಡ ಹಾಗೆ, ನೀವು ಒಮ್ಮೆಲೆ ಕೊಡ್ಲಿಕ್ಕೆ ನಾನು ಈಗ ಎಂಟ್ರಲ್ಲಿ ಮಾತ್ರ ಕೊಟ್ಟಿದ್ದೀನಿ, ಈಗ ಒಳಗೆ ಕೊಡ್ಲಿಲ್ಲ. ಓಕೆ ಓಕೆ. ಸ್ಲೋ ಕೊಡ್ಬೇಕು. ಒಮ್ಮೆಲೆ ಕೊಟ್ರೆ ಅದು ಬ್ಲಾಸ್ಟ್ ಆಗಿ ಒಂದು ಸಿಗುದಿಲ್ಲ. ಈಗ ಇದ್ರ ಒಳಗೆ 48 ಉಂಟು. ಈ ತರ ಎಲ್ಲ ಪುಡಿ ಆಗ್ತದೆ. ಈ ತರ ಅಲ್ಲಿ ನೋಡಿ ಎಲ್ಲ ಬಿಸಿಲಿದೆ ನೋಡಿ, ಸ್ವಲ್ಪ ಡ್ಯಾಮೇಜ್ ಆಗ್ತದೆ. ಡ್ಯಾಮೇಜ್ ಆಗ್ತದೆ. ಓಕೆ. 48 ಎಷ್ಟು ಗಂಟೆವರೆಗೆ ಇಡ್ಬೇಕು? 12 hours ಫೈರ್ ಮಾಡ್ಬೇಕು. 12 hours ಫೈರ್ ಮಾಡ್ಬೇಕು. ಸೊ ಕೆಲಸ ಉಂಟು, ತುಂಬಾ ಕೆಲಸ ಉಂಟು. ಸೊ ನಂಗೆ ಒಂದು ಕ್ವಶನ್ ಭಾರಿ ಕಾಡ್ತಾ ಉಂಟು. ಡ್ಯಾಮೇಜ್ ಪ್ರಾಡಕ್ಟ್ ಅನ್ನು ನೀವೆಂತ ಮಾಡ್ತೀರಿ? ಈಗ ಕೆಲವು ಇದ್ರ ಮಣ್ಣಿನ ಪ್ರಾಡಕ್ಟ್ ಡ್ಯಾಮೇಜ್ ಆದ್ರೆ ಎಂತ ಮಾಡ್ತೀರಿ ಅಂತ? ಅದೇ ಮಾಡುದು. ಎಂತ ರೀಸೈಕಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಮಾಡ್ಬೋದು. ಈಗ ಇದನ್ನ ಏನ್ ಮಾಡ್ಬೋದು ಅಂದ್ರೆ, ಇಟ್ಟಿಗೆ ಫ್ಯಾಕ್ಟರಿ ಅವ್ರಿಗೆ ಏನಾದಿದ್ರೆ ಇದನ್ನು ಪೌಡರ್ ತರ ಮಾಡಿ ಪ್ರೆಸ್ಸಿಂಗ್ ಅಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ನೀವು ಮಾಡುದಿಲ್ಲ? ನಾವು ಮಾಡುದಿಲ್ಲ, ನಮ್ಮ ಹತ್ರ ಅದು ಇಲ್ಲ ಫೆಸಿಲಿಟಿ. ಯಾಕಂದ್ರೆ ಇದು ಕಾಸ್ಟ್ಲಿ ಆಗುದ್ರಿಂದ ಆ ಬ್ರಿಕ್ಸ್ ಗೆ ಅಷ್ಟು ರೇಟ್ ಸಿಗುದಿಲ್ಲ. ಬಟ್ ಅದು ಒಳ್ಳೇದು, ಜನಗಳಿಗೆ ಇನ್ನೂ ಅದರ ಮಾಹಿತಿ ಬರ್ಲಿಕ್ಕೆ ಇನ್ನೂ ಒಂದು 10 ವರ್ಷ ಬೇಕಂತ. ಆಮೇಲೆ ಅದು 100% ರಿಪೀಟ್ ಬರ್ತದೆ ಅದು. ಓಕೆ. ನಾವೀಗ ಮನೆಯನ್ನು ಮುಂಚೆ ಮಣ್ಣಲ್ಲಿ ಕಟ್ತಿದ್ವಿ, ಇವಾಗ ಸಿಮೆಂಟ್ ಅಲ್ಲಿ ಕಟ್ತಿದ್ವಿ. ಡಿಫ್ರೆನ್ಸ್ ಇಷ್ಟೇ, ಮಣ್ಣಲ್ಲಿ ಕಟ್ಟಿದ್ರೆ ಹೆಲ್ತಿಗೆ ಒಳ್ಳೇದು, ಸಿಮೆಂಟ್ ಅಲ್ಲಿ ಕಟ್ಟಿದ್ರೆ ಹೆಲ್ತಿಗೆ ಒಳ್ಳೇದಲ್ಲ, ಅದು ಅಷ್ಟೇ ಡಿಫ್ರೆನ್ಸ್ ಆಯ್ತು. ಈಗ ಎಲ್ಲ ಹೆಲ್ತ್ ರಿಲೇಟೆಡ್ ಥಿಂಕ್ ಮಾಡೋದ್ರಿಂದ ವಾಪಸ್ ಇಂದಿನ ಕಾಲಕ್ಕೆ ಜನ ಬರ್ತಾರೆ. ಸೊ ಮೆಲ್ಲ ಮೆಲ್ಲ ಬರ್ತಿದ್ದಾರೆ, ಇನ್ನು ಬರ್ಬೋದು. 100% ಬರ್ತಾರೆ. ಸೊ ಅದಕ್ಕೆ ನಿಮ್ಮ ಬಿಸ್ನೆಸ್ ಇದು ಸಹ ಅಲ್ಲ, ಅದು ಹೇಳಿಕ್ ಆಗುದಿಲ್ಲ. ಬಟ್ ನಾವೇನು ಮಾಡೋದಂದ್ರೆ, ಈಗ ಜನಗಳಿಗೆ ಎಲ್ಲ ಈಗ ಏನು ಕೆಮಿಕಲ್ ಬೇಸ್ಡ್ ಆಗಿರೋದ್ರಿಂದ ನನ್ನ ಇಂಟೆನ್ಷನ್ ಏನಂದ್ರೆ, ವಿದೌಟ್ ಕೆಮಿಕಲ್ಸ್ ಏನಾದ್ರು ಮಾಡ್ಬೇಕಂತ. ನನ್ನ ಮೈಂಡ್ ಅಲ್ಲಿ ಇರುವ ಕಾನ್ಸೆಪ್ಟ್ ಅಲ್ಲಿ ಇದು ಒಂದು ಕಾನ್ಸೆಪ್ಟ್. ಕರೆಕ್ಟ್. ನನ್ನ ಇನ್ನೊಂದು ಕಾನ್ಸೆಪ್ಟ್ ಇದೆ, ಅದು ಈಗಲ್ಲ, ಮೇ ಬಿ ನೆಕ್ಸ್ಟ್ ಇಯರ್ ಇಂಪ್ಲಿಮೆಂಟ್ ಮಾಡ್ತೇನೆ. ಈಗ ಹೇಳುದಿಲ್ಲ ಅದು. ಅಲ್ಲ, ಸಸ್ಪೆನ್ಸ್ ಅಂತ ಅಲ್ಲ, ಅದ್ರ ಬಗ್ಗೆ ನಾನು ಸ್ಟಡಿ ಮಾಡ್ತಿದ್ದೇನೆ. ಇನ್ನು ನಂಗೆ ಸ್ವಲ್ಪ ನಾಲೆಜ್ ಬರ್ಬೇಕು ಅದ್ರಲ್ಲಿ. ಕರೆಕ್ಟ್. ಸೊ ನಮ್ಗೆ ಒಂದು ಹೇಳ್ಬೋದಾ, ಒಂದು ಫಿನಿಶ್ಡ್ ಪ್ರಾಡಕ್ಟ್ ಮಾಡ್ಲಿಕ್ಕೆ ನಿಮ್ಗೆ ಒಂದು ಎಷ್ಟು ಖರ್ಚಾಗ್ತದೆ, ಒಂದು ಎಷ್ಟು ಆಗ್ತದೆ ಅಂತ? ಒಂದು 50% to 60% ನಿಮ್ಗೆ ಖರ್ಚಾಗ್ತದೆ ಅದು. ಒಂದು ಫಿನಿಶ್ಡ್ ಪ್ರಾಡಕ್ಟ್ ನಿಮ್ಗೆ ಮಾರ್ಕೆಟಿಂಗ್ ಹೋಗೋದಂಗೆ 50 to 60% ಖರ್ಚಿದೆ. ಒಂದು ರೇಟ್ ಹೇಳ್ಬೋದಾ? ಎಕ್ಸಾಂಪಲ್, ಈಗ 100 ರೂಪಾಯಿ ಪ್ರಾಡಕ್ಟ್ ಅದು 60 ರೂಪಾಯಿ ಖರ್ಚು ಬರ್ತದೆ. 60 ರೂಪಾಯಿ ಖರ್ಚು. ಅದು ಸೇಲ್ ಮಾಡುದು ಇನ್ಕ್ಲೂಡಿಂಗ್ ಹೇಳಿದ್ ನಾನು. ಇನ್ಕ್ಲೂಡಿಂಗ್ ನಿಮ್ಗೆ ಅದು ಖರ್ಚು ಬಂದು 40 ರೂಪೀಸ್, ನಿಮ್ಗೆ 40% ತನಕ ಪ್ರಾಫಿಟ್ ಇದೆ. 40% ಪ್ರಾಫಿಟ್ ಇದೆ. ಸೊ ಇದು ಈಗ ಹೇಳುದಾದ್ರೆ, ಹೊಸೊಬ್ರು ಸ್ಟಾರ್ಟ್ ಮಾಡಿ ಅವರೇ ಸೇಲ್ ಮಾಡ್ಬೇಕಾ, ಇಲ್ಲ ನಿಮ್ ತರ ಔಟ್ಲೆಟ್ ಒಂದು ಹಾಕ್ಬೇಕಾ?
ಅದು ಡಿಪೆಂಡ್ಸ್. ಈಗ ಯಾವುದೇ ಬಿಸ್ನೆಸ್ ಆಗ್ಲಿ, ಈಗ ಶರಣ್ ಯಾರಂತ ಈಗ ಒಂದು 10 ವರ್ಷ ನಿಮ್ಮೊಟ್ಟಿಗೆ ಇದ್ದವರಿಗೆ ಗೊತ್ತಾ ಶರಣ್ ನೀವೇ ಅಂತ. ಹಾಗೆ ಒಂದು ಬಿಸ್ನೆಸ್ ಡೆವಲಪ್ ಆಗ್ಬೇಕಂದ್ರೆ ಅವ್ರ ಹತ್ರ, ಈಗ ನಾನು ಶಂಕರ್ ಅಂದ್ರೆ ನಾನು ಏನ್ ಮಾಡ್ತೇನೆ ಜನಗಳಿಗೆ ಗೊತ್ತಿರ್ಬೇಕು. ನಾನು ಯಾರಂತ ನನ್ನ ಪ್ರಾಡಕ್ಟ್ ಮೇಲೆ ಗೊತ್ತಾದ್ರೆ ಅದು ಆಟೋಮೆಟಿಕ್ಲಿ ಬಿಸ್ನೆಸ್ ಆಗ್ತದೆ. ಒಂದು ಪಬ್ಲಿಸಿಟಿ ಅಂತ ಹೇಳ್ಬೋದು. ಪಬ್ಲಿಸಿಟಿ. ಎಕ್ಸಾಂಪಲ್ ಇನ್ನೊಂದು ರೀತಿ ಹೇಳ್ತೇನೆ ನಿಮ್ಗೆ, ಸಿಂಪಲ್ ಆಗಿ ಹೇಳುದಾದ್ರೆ ಕಾಲ್ಗೆಟ್ ಇದೆ ಗೊತ್ತಿದೆ, ಓನರ್ ಯಾರು ಇದೇ ಡಿಫ್ರೆನ್ಸ್. ಪ್ರಾಡಕ್ಟ್ ಎಲ್ಲರಿಗೊಮ್ಮೆ ಗೊತ್ತಾದಾಗ ಆಟೋಮೆಟಿಕ್ಲಿ ಅದು ಬಿಸ್ನೆಸ್ ಬರ್ತದೆ. ಒಂದು ಪಬ್ಲಿಸಿಟಿ ಹೇಗೆ ಹೇಳ್ಬೋದು, ಮಾರ್ಕೆಟಿಂಗ್ ಆ ತರ ಮಾಡ್ಬೇಕು. ಬಟ್ ಏನಂದ್ರೆ ಇವಾಗ ಮಾರ್ಕೆಟಿಂಗ್ ಪ್ರಾಬ್ಲಮ್ ಇಲ್ಲ, ಎಲ್ಲರಿಗೂ ರಿಕ್ವೈರ್ಮೆಂಟ್ ಇದೆ, ಎಲ್ಲ ಕಡೆ ರಿಕ್ವೈರ್ಮೆಂಟ್ ಇದೆ. ಓಕೆ, ಸೊ ಜನರೊಂದು ನಿಮ್ಗೆ ಹೇಳಿದ್ರೆ ನೀವು ಆ ತರ ಪ್ರಾಡಕ್ಟ್ ಮಾಡಿ ಕೊಡ್ತೀರಿ? ಮಾಡಿ ಕೊಡ್ಬೇಕು ಅಲ್ಲ, ಅದು ಕೊಡ್ಲೇಬೇಕು. ಅದು ಬಿಸ್ನೆಸ್ ಮ್ಯಾನ್ ಏನ್ ಹೇಳ್ತಾರೆ, ಅದು ಒಂದು ಕ್ರೈಟೀರಿಯಾ ಇರ್ತದಲ್ಲ, ಅದ್ರಲ್ಲಿ ಒಂದು ಅದು ಕೆಲವರು ಯಾಕಂದ್ರೆ ರೂಲ್ಸ್ ಅಂತ ಇರ್ತಾರೆ ಅವ್ರದ್ದು. ಇಲ್ಲ ನಮ್ಮದೇನಂದ್ರೆ ಕಸ್ಟಮರ್ಗೆ ಏನ್ ಬೇಕು ಅದು ಮಾಡೇ ಕೊಡ್ತೇವೆ ನಾವು. ಓಕೆ ಓಕೆ. ಈಗ ಏನಂದ್ರೆ ಈಗ ನಮ್ಮಲ್ಲಿ ನಮ್ಮ ಕೆಲಸ ಮಾಡ್ತಾರಲ್ಲ, ಅದ್ರಲ್ಲಿ ಏನಂದ್ರೆ ಕೆಲವೊಂದಿಗೆ ಸ್ಕಿಲ್ಡ್ ಲೇಬರ್ ಬೇಕಾಗ್ತದೆ. ಈ ಡಿಸೈನರಿ ನಾವು ಇಲ್ಲಿ ಮಾಡೋದಿಲ್ಲ. ನಾವು ಡಿಸೈನರಿ ಏನ್ ಮಾಡ್ತೇವೆ, ನಮ್ದು ಈ ಕಮ್ಯುನಿಟಿಯಲ್ಲಿ ಯಾರಾದ್ರೂ ಮಾಡುವವರಿದ್ರೆ ಅವರನ್ನು ಕರೆಸಿ ಇಲ್ಲಿ ಮಾಡಿಸ್ತೇವೆ. ಆ ತರ ನೀವು ಡಿಸೈನರಿಗೆ ಕರೆಸುದಾ? ಕರೆಸುದು ನಾವು ಕರೆಸುದು. ನೀವು ಕರೆಸಿ ಮಾಡು ಅಂದ್ರೆ ನಮ್ಗೆ ಅಷ್ಟು ಟೈಮ್ ಇಲ್ಲ. ಇಲ್ಲದಿದ್ರೆ ಮಾಡ್ಬೋದು, ನಮ್ಗೆ ಟೈಮ್ ಇದ್ದು ಸ್ವಲ್ಪ ಸಮಸ್ಯೆ ಇರೋದ್ರಿಂದ ಮಾಡ್ಲಿಕ್ಕೆ ಆಗುದಿಲ್ಲ. ಇದು ನೀವು ಲೇಬರ್ಸ್ ಇಟ್ಟಿದ್ದೀರಾ, ನೀವೇ ನೋಡ್ತಿದ್ದೀರಾ ಮಾಡ್ಲಿಕ್ಕೆಲ್ಲ? ಲೇಬರ್ಸ್ ಇದ್ದಾರೆ ಇಲ್ಲಿ, ಲೇಬರ್ಸ್ ಇದ್ದಾರೆ. 6 ಜನ ಕೆಲಸಕ್ಕಿದ್ದಾರೆ. ಓಕೆ, 6 ಮೆಂಬರ್ಸ್ ಇದು ಎಲ್ಲ ನೋಡ್ತಿದ್ದಾರೆ. ಹೌದು, ಅದು ಏನು ಖಾಲಿ ವರ್ಕ್ ನೋಡ್ಲಿಕ್ಕೆ ಬೇರೆ ಇದ್ದಾರೆ, ಸೇಲ್ಸ್ ಬೇರೆ ಇದ್ದಾರೆ. ಓಕೆ ಓಕೆ, ಮಾರ್ಕೆಟಿಂಗ್ ಬೇರೆನೇ ಇದ್ದಾರೆ. ಓಕೆ ಸರ್, ನಾವೀಗ ಯಾರಾದ್ರೆ ಪರ್ಚೇಸ್ ಮಾಡೋ ಒಬ್ಬ ಕಸ್ಟಮರ್ ಎಕ್ಸಾಂಪಲ್ಗೆ ಎಂತ ನೋಡ್ಬೇಕು, ಒಂದು 3 ಫ್ಯಾಕ್ಟರ್ ಎಂತ ನೋಡ್ಬೇಕು? ಅದು ನಾನು ತುಂಬಾ ಜನರಿಗೆ ಹೇಳ್ತಿದ್ದೇನೆ ಈ ವಿಷಯವನ್ನು. ಓಕೆ ಓಕೆ, ನೀವು ಎಲ್ಲಿ ಬೇಕಾದ್ರೂ ಮಣ್ಣಿನ ಪಾತ್ರೆ ಪರ್ಚೇಸ್ ಮಾಡಿ, ಮಾಲ್ ಅಲ್ಲಿ ಮಾಡಿ, ಎಲ್ಲಿ ಬೇಕಾದ್ರೂ ಎಲ್ಲಿ ಮಾಡಿ. ಬಟ್ ಯಾರು ಸೆಲ್ಲರ್ ಇದೆ ಅವನಿಗೆ 3 ಇನ್ಫಾರ್ಮೇಶನ್ ಗೊತ್ತಿರ್ಬೇಕು. ನೀವು ಬೈ ಮಾಡುವಾಗ 3 ವಿಷಯ ಸೆಲ್ಲರ್ ಹತ್ರ ಕೇಳಲೇಬೇಕು. ಈಗ ನಾನ್ ಸೆಲ್ಲರ್ ಆದ್ರೆ ನನ್ನ ಹತ್ರ ನೀವು 3 ವಿಷಯ ಕೇಳ್ಬೇಕು, 3 ಕ್ವಶನ್ಸ್ ಕೇಳಲೇಬೇಕು. ಓಕೆ, ಒಂದು ಎಲ್ಲಿಂದ ಮಣ್ಣು ತರ್ತೀರಿ, ಎರಡನೇದು ಮಾಡುವ ಮೆಥಡ್, ಮೂರನೇದು ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್. ಓಕೆ, ಈ 3 ಕ್ವಶನ್ ಕೂಡ ಇಂಟರ್ಲಿಂಕ್ಡ್. ಯಾವ ಮೆಥಡ್ ಅಂತ ಹೇಳಿದ್ರೆ ಇದ್ರಲ್ಲಿ ಕೆಲವೊಂದು ಮೆಥಡ್ ಇದೆ. ಈಗ ನಮ್ದು ಓನ್ ಟ್ರೆಡಿಷನಲ್ ಮೆಥಡ್ ಇದೆ. ಹೌದು, ಮತ್ತೆ ಈಗ ಕೆಲವೊಂದು ಮೌಲ್ಡ್ ಅಲ್ಲಿ ಮಾಡ್ತಾರೆ ಮಿಷನರಿ, ಬಟ್ ಅದೊಂದು ಮೆಥಡ್ ಇದೆ. ಸ್ಲಿಪ್ ಕಾಸ್ಟಿಂಗ್ ಮೆಥಡ್ ಅಂತ ಇದೆ. 2-3 ಮೆಥಡ್ ಇದೆ. ಹ್ಯಾಂಡ್ ಮೇಡ್ ಮತ್ತೆ ನಾನೀಗ ಮೌಲ್ಡ್ ಅಲ್ಲಿ ಜಸ್ಟ್ ಶೇಪ್ಗೆ ಮೌಲ್ಡ್ ಇಟ್ಟು ಮಾಡ್ತಾರೆ, ಅದು ಪ್ರಾಬ್ಲಮ್ ಇಲ್ಲ. ಮತ್ತೆ ಇನ್ನೊಂದು ಸ್ಲಿಪ್ ಕಾಸ್ಟಿಂಗ್ ಮೆಥಡ್ ಅಂತ ಇದೆ, ಅದು ತುಂಬಾ ರಿಸ್ಕಿ. ಈಗ ಬಾಟಲ್ ಸಿಗ್ತದೆ, ಅಲ್ಲಿ ನೀರಿದ್ದು ಪಾಟ್ ಸಿಗ್ತದೆ, ನೀರ್ ಹಾಕುವಂಥದ್ದು. ಅದರ ಸ್ಲಿಪ್ ಕಾಸ್ಟಿಂಗ್ ಮೆಥಡ್ ಹಿಂಗ್ ಮಾಡ್ತಾರೆ. ಅದು ನಿಮ್ಗೆ ಈಸಿ ಫೈಂಡ್ ಔಟ್ ಮಾಡ್ಲಿಕ್ಕೆ. ಒಂದು ಅದರಲ್ಲಿ ಒಂಥರ ಒಂದು ಶೈನಿಂಗ್ ಇರ್ತದೆ, ಒಂದೊಂದು ಈ ಮೈನ್ ಶೈನಿಂಗ್ ಇರ್ತದೆ. ಅದು ಮತ್ತೆ ತುಂಬಾ ಸ್ಮೂತ್ ಇರ್ತದೆ. ಎರಡನೇದು ಏನಂದ್ರೆ ನಿಮ್ಗೆ ಅದು ಅದ್ರಲ್ಲಿ ಡಿಸೈನ್ ಎಲ್ಲ ಮಾಡಿರ್ತಾರೆ. ಅದು ನಿಮ್ಗೆ ಅದು ಆಕ್ಚುಲಿ ನಾರ್ತ್ ಅಲ್ಲಿ ಎಲ್ಲ ಜಾಸ್ತಿ ಮಾಡಿದ್ರೆ, ನಿಮ್ ಕರ್ನಾಟಕದಲ್ಲಿ ಯಾರು ಮಾಡೋದಿಲ್ಲ. ಬಟ್ ದುಡ್ಡಿನ ಆಸೆಗೆ ಅಲ್ಲಿಂದ ಇಲ್ಲಿ ತಂದು ಸೇಲ್ ಮಾಡ್ತಾರೆ ಜನಗಳು, ಕಮ್ಮಿ ರೇಟ್ ತುಂಬಾ ಕಮ್ಮಿಗೆ ಸಿಗ್ತದೆ. ಈಗ ಎಕ್ಸಾಂಪಲ್ ನಾವು ಮಾಡುವ ಒಂದು ನೀರಿನ ಪಾಟ್ 500 ರುಪೀಸ್ ಇದ್ರೆ, ಅದೇ ಪಾಟ್ ಅವರಿಗೆ ಒಂದು 40 ರುಪೀಸ್ಗೆ ಮಾಡ್ಲಿಕ್ಕೆ ಆಗ್ತದೆ. ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಅಷ್ಟು ಕಮ್ಮಿಗೆ ಮಾಡ್ಲಿಕ್ಕೆ ಆಗ್ತದೆ. ಅಂದ್ರೆ ಕೆಮಿಕಲ್ ಬೇಸ್ಡ್ ಅದು. ಆತರ ಅದು ನಮ್ದು ಹೆಲ್ತ್ ತುಂಬಾ ರಿಸ್ಕಿ ಅದು ಮಾಡುವ ಮೆಥಡ್. ನೆಕ್ಸ್ಟ್ ನಾನೇನ್ ಹೇಳ್ದೆ, ಸಾರಿ, ಮಣ್ಣು ಎಲ್ಲಿ ತೆಗಿತೀರ ಅಂತ ನೆಕ್ಸ್ಟ್ ಕ್ವಶನ್. ಮಣ್ಣು ಯಾಕೆ ತೆಗೆಯುವುದಂದ್ರೆ, ಈಗ ಮಣ್ಣು ತೆಗೆಯುವ ಜಾಗ ಅದು ಇಂಪಾರ್ಟೆಂಟ್. ಕೆಮಿಕಲ್ ಫ್ಯಾಕ್ಟ್ರಿ ಇರುವ ಹತ್ತಿರ ಇರುವ ಮಣ್ಣು ತೆಗಿಬಾರ್ದು, ಅದ್ರ ಹೋಗಿ ಸೇರುತ್ತೆ. ಚರಂಡಿ ನೀರು ಹೋಗಿ ಸೇರುತ್ತೆ, ಅದ್ರ ತೆಗಿಬಾರ್ದು. ಕೆರೆದ್ದು ತೆಗಿಬಾರ್ದು. ಈ 3 ಮಣ್ಣು ಎಲ್ಲಿ ಸಿಗ್ತದೆ ನೋಡಿ ತೆಗಿಬಾರ್ದು. ಅದನ್ನ ಬಿಟ್ಟು ಈಗ ನಮ್ ಕಡೆ ಎಲ್ಲ ಏನ್ ಮಾಡ್ತಾರೆ, ಈಗ ನಮ್ಮ ಕರಾವಳಿ ಸೈಡ್, ನಮ್ಮ ಕರ್ನಾಟಕ ಈ ಕಡೆ ಇದೆಯಾ ನೋಡಿ, ಮಂಗಳೂರು, ಉಡುಪಿ, ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅದು ಗದ್ದೆ ಇರ್ತದೆ. ಗದ್ರಲ್ಲಿ ಏನು ಬೆಳೆ ಬೆಳೆಯಕ್ಕೆ ಆಗುದಿಲ್ಲ. ಅದೊಂದು 2 ಫೀಟ್ ಅಡಿಯಲ್ಲಿ ಸಿಗ್ತದೆ ಮಣ್ಣು. ಅದು ತುಂಬಾ ಒಳ್ಳೇದು. ಅದು ಏನ್ ಅದ್ರಲ್ಲಿ ಪ್ರಾಬ್ಲಮ್ ಇಲ್ಲ, ಏನಿಲ್ಲ ಅಂದ್ರೆ ಅದ್ರಲ್ಲಿ ಏನು ಯೂಸೇ ಮಾಡುದಿಲ್ಲ. ಆ ತರ ಇರ್ತದೆ. ಒಂದು ಎಕ್ಸಾಂಪಲ್ಗೆ ಇಲ್ಲಿ ಸೇಲ್ಸ್ ಮ್ಯಾನ್ ಇಲ್ಲಿ ಆದ್ರೆ ಫಾಲ್ಸ್ ಇಲ್ಲ, ಸುಳ್ಳು ಹೇಳಿದ್ರೆ ಅದೇ ನಾನು ಹೇಳುದು. ಈಗ ಕಸ್ಟಮರ್, ನನ್ನ ಕಾನ್ಸೆಪ್ಟ್ ಏನಂದ್ರೆ, ಈಗ ಆರ್ಗ್ಯಾನಿಕ್ ಕಿಚನ್ ಕಾನ್ಸೆಪ್ಟ್ ಏನಂದ್ರೆ, ನಾವು ಕಸ್ಟಮರ್ಗೆ ಕೆಮಿಕಲ್ ಫ್ರೀ ಕೊಡ್ಬೇಕಂತ. ನಾನು ಅದಕ್ಕೆ ಹೇಳಿದ್ದು, ಇದನ್ನ ಮೋಸ ಆಗ್ಬಾರ್ದು ಅಂತ. ನೀವು ಎಲ್ಲಿಯಾದ್ರೂ ಮಣ್ಣಿನ ಪದಾರ್ಥ ತಗೊಳ್ತಿರಾದ್ರೆ ನಿಮ್ಗೆ ಈ ವಿಷಯ ಗೊತ್ತಿರ್ಬೇಕು. ನೀವು ತಕೊಳ್ಳುವಾಗ ಈ ವಿಷಯ ಕೇಳ್ಬೇಕು ಅವ್ರ ಹತ್ರ, ನಿಮ್ಗೆ ಗೊತ್ತಿದ್ಯಾ, ಗೊತ್ತಿಲ್ಲ ಅಂದ್ರೆ ತಗೊಳ್ಬಾರ್ದು. ನೀವು ಯಾಕೆ ತಗೊಳ್ಳೋದು ಮಣ್ಣಿನ ಪಾತ್ರೆ? ಯಾಕೆ ರೀಸನ್ ಅಂದ್ರೆ ಹೆಲ್ತ್ ಬೇಕಂತ. ಹೆಲ್ತ್ ಇಂಪಾರ್ಟೆಂಟ್. ನೀವು ಹೆಲ್ತ್ ಅಂತ ತಗೊಂಡು ಅದ್ರಲ್ಲಿ ನಿಮ್ಗೆ ಕಾಯಿಲೆ ಬಂದ್ರೆ
ಒಳ್ಳೇದಲ್ಲ. ಯೂಸ್ ಇಲ್ಲ ಅಲ್ಲ. Use ಇಲ್ಲ, ನೀವು ಏನು ವ್ಯಾಲ್ಯೂ ಫಾರ್ ಮನಿ ಹೇಳ್ತಾ ಅದು ವ್ಯಾಲ್ಯೂ ಫಾರ್ ಮನಿ ಇಲ್ಲ ಅದಕ್ಕೆ. ಓಕೆ ಓಕೆ. ನೀವು ಏನು ಆ ದುಡ್ಡು ಕೊಟ್ಟು ಕಾಯಿಲೆ ತಂದಾಗೆ ಆಗ್ತದೆ. ಹೌದೌದು, ಕರೆಕ್ಟ್. ಮತ್ತೆ ಎಕ್ಸ್ಪೀರಿಯನ್ಸ್ ಯಾಕೆ ಹೇಳಿದೆ ಅಂದ್ರೆ, ಈಗ ಕೆಲವೊಂದು ಮಣ್ಣಲ್ಲಿ ಪ್ರಾಬ್ಲಮ್ ಇರ್ತದೆ. ಹ್ಮ್. ಈಗ ಇದು ಏನು ರಿಪೋರ್ಟ್ ಬೇಸ್ಡ್ ಮಾಡ್ಬೋದು, ಅದ್ರಲ್ಲಿ ಸಹ ಮಾಡ್ಬೋದು. ಅಥವಾ ಈ ತರ ನಮ್ಗೆ ಡೈರೆಕ್ಟ್ ಆಗಿ ಎಕ್ಸ್ಪೀರಿಯನ್ಸ್, ನಾವು ಎಷ್ಟು ವರ್ಷದ ಕೆಲವೊಂದು ಮಣ್ಣು ತೆಗೆದಾಗ ಹ್ಮ್. ನಮ್ಗೆ ಗೊತ್ತಿರ್ತದೆ ಈ ಮನೇಲಿ ಪ್ರಾಬ್ಲಮ್ ಇರ್ತದೆ ಇರುವುದಿಲ್ಲ ಅಂತ. ಇದ್ರಲ್ಲಿ ದಿವಸ ನಾವು ಸೆಗ್ರಿಗೇಟ್ ಮಾಡಿ ಇದು ಮಾಡ್ಬೋದು. ಇದೆಲ್ಲ ಗೊತ್ತಿರ್ಬೇಕು ಅವರಿಗೆ ಓಕೆ ಓಕೆ. ಆ ತರ. ಮತ್ತೆ ಸರ್, ಇದು ಓನ್ಲಿ ಇನ್ ಕರ್ನಾಟಕವ ಎಲ್ಲಿ ಸಹ ಸೇಲ್ ಮಾಡ್ಬೋದು ಇನ್ ಮಣ್ಣಿದು ಕ್ಲೇ? ಆಲ್ ಓವರ್ ಇಂಡಿಯಾ. ಈಗ ಎಕ್ಸ್ಪೋರ್ಟ್ ಕೂಡ ಆಗ್ತಿದೆ. ದುಬೈ, ಯುರೋಪಿಯನ್ ಕಂಟ್ರೀಸ್, ಅವರ್ಸ್ ಅಲ್ಲಿ ಅಲ್ಲಿ ಮಾರ್ಕೆಟ್ ಆಗಿ ಉಂಟು. ಅಲ್ಲ ಎಲ್ಲ ಕಡೆ ಈಗ ಆಫ್ಟರ್ ಕೊರೋನಾ ಅಂತ ಎಲ್ಲ ಕಡೆ ರಿಕ್ವೈರ್ಮೆಂಟ್ ಹೆವಿ ಇದೆ. ಓಕೆ. ಹ್ಮ್. ಸೊ ನೀವು ಎಕ್ಸ್ಪೋರ್ಟ್ ಮಾಡ್ತಿದ್ದೀರಿ? ನಾನು ಎಕ್ಸ್ಪೋರ್ಟ್ ಮಾಡ್ತಿಲ್ಲ, ಬಟ್ ನಾನು ಕರ್ನಾಟಕದಲ್ಲಿ, ಇಂಡಿಯಾದಲ್ಲಿ ಕೊಡ್ತಿದ್ದೇನೆ. ಓಕೆ. ನಮ್ದೀಗ ಮುಂಬೈ ಕೊಡ್ತೇವೆ, ಮಂಗಳೂರು, ಇಲ್ಲಿ ಪುಣೆ, ಹಾ, ಬೆಂಗಳೂರು, ಆ ತರ ಎಲ್ಲ ಕಾಲ್ ಮಾಡಿದ್ರೆ ನೀವು ಕೊಡ್ತೀರಿ? ಕೊಡ್ತೇವೆ. ಓಕೆ. ಮತ್ತೆ ಹೊಸೊಬ್ರು ಸ್ಟಾರ್ಟ್ ಮಾಡೋದಾದ್ರೆ ಈ 3 ಇಂಪಾರ್ಟೆಂಟ್ ಫ್ಯಾಕ್ಟರ್ ಎಂತ ನೋಡ್ಬೇಕು? ಅದು ನಾನು ಹೇಳುದಾದ್ರೆ, ಇದು ಒಂದು ಈ ಬಿಸ್ನೆಸ್ ಅಂತ ಅಲ್ಲ, ಯಾವುದೇ ಬಿಸ್ನೆಸ್ ಆಗ್ಲಿ, ಹ್ಮ್. ಅದು ಮೂರಂತಲ್ಲ, ಅದು ತುಂಬಾ ವಿಷಯ ನೋಡ್ಬೇಕು. ಒಂದು, ಅದರಿಂದ ಆಗೋ ನಷ್ಟ ಏನಾಗುತ್ತೆ ಅಂತ. ಎರಡು, ಯಾವುದೇ ಪ್ರಾಡಕ್ಟ್ ಆಗ್ಲಿ ಅದು ರಿಕ್ವೈರ್ಮೆಂಟ್ಸ್ ಇದೆಯಾ ಜನಗಳಿಗೆ, ಓಕೆ, ಯಾವ ತರ ರಿಕ್ವೈರ್ಮೆಂಟ್ಸ್ ಅದು ನೋಡ್ಬೇಕು. ಕರೆಕ್ಟಾ? ಇನ್ನೊಂದು ಏನಂದ್ರೆ, ನಮ್ಗೆ ಮೈನ್ ಏನಂದ್ರೆ, ಒಮ್ಮೆ ಧುಮುಕಿ ಬಿಡ್ತೇವೆ ಎಕ್ಸ್ಪೀರಿಯನ್ಸ್ ಇಲ್ಲದೆ, ನಾಲೆಜ್ ಇಲ್ಲದೆ. ಅದು ನೋಡ್ಲಿಕ್ಕೆ ಚಂದ ಕಾಣ್ತದೆ. ಇದೇ ತುಳಸಿ ಕಟ್ಟೆ ನೋಡ್ಲಿಕ್ಕೆ ಚಂದ ಆಗ್ತದೆ. ನಾವು ಈಗ ಡೈರೆಕ್ಟ್ ಆಗಿ ಮಾಡ್ಲಿಕ್ಕೆ ಹೋದ್ರೆ ಅದು ಮಾಡ್ಲಿಕ್ಕೆ ಆಗುದಿಲ್ಲ. ಅದ್ರಲ್ಲಿ ತುಂಬಾ ಕಷ್ಟ ಇದೆ. ಅದನ್ನೆಲ್ಲ ನಾವು ಸ್ಟಡಿ ಮಾಡ್ಕೊಂಡು ಬರ್ಬೇಕು, ಇಲ್ಲದಿದ್ರೆ ಮಾಡ್ಲಿಕ್ಕೆ ಆಗುದಿಲ್ಲ. ಓಕೆ. ಒಂದು ಕೇಳಿದ್ದು, ಇದು ತುಳಸಿ ಕಟ್ಟೆ ಒಂದು ಪ್ರಾಡಕ್ಟ್ ಮಾಡ್ಲಿಕ್ಕೆ ಎಷ್ಟು ಟೈಮ್ ಆಗ್ತದೆ? ಈಗ ನಾವು ಮಾಡುವಾಗ ದಿನಕ್ಕೊಂದು 10, ಈಗ ನಮ್ಮಲ್ಲಿ 6-7 ಲೇಬರ್ ಇದ್ದಾರೆ. ಒಂದು ದಿನಕ್ಕೆ 10-12 ಮಾಡ್ತಾರೆ. ದಿನಕ್ಕೆ 10-12 ಮಾಡ್ಲಿಕ್ಕೆ ಅದು ಜಸ್ಟ್ ಸ್ಟ್ರಕ್ಚರ್ ಮಾತ್ರ. ಅದು ಒಣಗ್ಬೇಕು, ಆಮೇಲೆ ಫೈರ್ ಮಾಡ್ಬೇಕು, ಅದೆಲ್ಲ ಬೇರೆ ವಾಪಸ್. ಅದು ಫಿನಿಶಿಂಗ್ ನಾವು ಕ್ವಾಲಿಟಿಗೆ ನಾವು ತುಂಬಾ ಪ್ರಿಫರೆನ್ಸ್ ಕೊಡ್ತೇವೆ. ಓಕೆ. ಅದಕ್ಕೆ ನಾವೇನ್ ಮಾಡಿದ್ವಿ, ಕ್ವಾಲಿಟಿಗೆ ಅಂತ ಒಬ್ಬರನ್ನೇ ಇಟ್ಟಿದ್ದೇವೆ. ಅಂದ್ರೆ ಅದು ಫಿನಿಶಿಂಗ್ ಮಾಡ್ಲಿಕ್ಕೆ ಒಬ್ಬರನ್ನ, ಅವರು ಖಾಲಿ ಅದಕ್ಕೆ ಮಾತ್ರ ಎಕ್ಸ್ಪೀರಿಯನ್ಸ್ಡ್ ಅವರು. ಹೌದು ಆತರ. ಒಂದು ಫಿನಿಶ್ಡ್ ಪ್ರಾಡಕ್ಟ್ ಎಷ್ಟು ಟೈಮ್ ಅಲ್ಲಿ ರೆಡಿ ಆಗ್ತದೆ? ನಮ್ಗೆ ಒಂದು 3 ವೀಕ್ಸ್ ಬೇಕು. ಈಗ ಅದು ತುಂಬಾ ದಪ್ಪ ಇರೋದ್ರಿಂದ 3 ವೀಕ್ಸ್ ಬೇಕು ಒಂದು ಪ್ರಾಡಕ್ಟ್. ಒಂದು ಪ್ರಾಡಕ್ಟ್. ಈಗ ತುಳಸಿ ಕಟ್ಟೆ ಬೇಕಾದ್ರೆ 3 ವೀಕ್ಸ್ ಬೇಕು. ಇಲ್ಲದಿದ್ರೆ 1 ವೀಕ್ ಅಲ್ಲಿ ಒಂದು ಪ್ರಾಡಕ್ಟ್ ಅನ್ನು ಮಾಡ್ಲಿಕ್ಕೆ ಆಗ್ತದೆ. 1 ವೀಕ್ ಅಲ್ಲಿ ಒಂದು ಪ್ರಾಡಕ್ಟ್. ಒಂದು ಯಾವುದೇ ಒಂದು, ಈಗ ಪದಾರ್ಥ ಮಾಡೋ ಪಾತ್ರೆ ಇರ್ಬೋದು, 1 ವೀಕ್ ಅಲ್ಲಿ ಮಾಡ್ಬೋದು. ಒಂದು ಚಟ್ಟಿ ಪ್ಲಾಂಟ್ ಮಾಡ್ಬೋದು. ಬಟ್ ಇವಾಗ ನಾವು ತುಳಸಿ ಕಟ್ಟೆಗೆ ಯಾಕೆ ನಾವು ತುಂಬಾ ಫೋಕಸ್ ಮಾಡ್ತಿದ್ವಿ, ಯಾಕೆಂದ್ರೆ ನಾರ್ಮಲಿ ಕಲ್ಲಿದ್ದು ಯೂಸ್ ಮಾಡ್ತಾರೆ, ಸಿಮೆಂಟ್ ಇದು ಯೂಸ್ ಮಾಡ್ತಾರೆ. ಬಟ್ ಅದು ಗಿಡಕ್ಕೆ ಒಳ್ಳೇದಲ್ಲ, ಯಾಕೆ ತುಂಬಾ ಹೀಟ್ ಆಗ್ತದೆ ಅದು. ಕರೆಕ್ಟ್. ಮಣ್ಣಿದ್ದು ತುಂಬಾ ಒಳ್ಳೇದು, ಟೆಂಪರೇಚರ್ ಕೂಲ್ ಆಗಿರೋದ್ರಿಂದ ಗಿಡ ಎಲ್ಲ ಒಳ್ಳೇದು ಬರ್ತದೆ. ಅದಕ್ಕೆ ನಾವೀಗ ಅದಕ್ಕೆ ಜಾಸ್ತಿ ಫೋಕಸ್ ಮಾಡ್ತಿದ್ವಿ. ಓಕೆ. ಇನ್ನು ಕೆಲವು ಸೀಸನ್ ಅಲ್ಲಿ ಕೆಲವು ಒಳ್ಳೆ ಇರ್ತದೆ. ಸೀಸನಲ್ ಬಿಸಿನೆಸ್ ಇದೆ ಆಕ್ಚುಲಿ. ನೋಡಿ, ಈಗ ಇದಾಯ್ತು, ಇನ್ನು ಸೆಕೆ ಸ್ಟಾರ್ಟ್ ಆಯ್ತು, ನೀರಿನ ಪಾಟ್ ಆಯ್ತು. ನೀರಿನ ಪಾಟ್ ಆದ್ಮೇಲೆ ನಮ್ಗೆ ಈಗ ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹೌದು. ಆಗೆಲ್ಲ ಗಿಡದ್ದು ಪಾಟ್ ಸ್ಟಾರ್ಟ್ ಆಗ್ತದೆ. ಓಕೆ. ನೀವು ಅದೆಲ್ಲ ಸ್ಟಡಿ ಮಾಡಿ ಆ ತರದೇ ಮಾಡುದು ಆಗ್ತದೆ. ಅದು ಈಗ ಚೌತಿ ಟೈಮ್ ಅಲ್ಲಿ ಗಣಪತಿ ಮಾಡಬಹುದು. ಸೊ ನಿಮ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಎನಿಸ್ತೇನೆ. ಸೊ ನಿಮ್ಗೆ ಯಾವ್ದಾದ್ರೆ ಕ್ಲಾರಿಫಿಕೇಶನ್ ಇದ್ರೆ, ಡೌಟ್ ಇದ್ರೆ ಕಮೆಂಟ್ ಮಾಡಿ. ನಾನು ಸರ್ ಹತ್ರ ಕ್ಲಾರಿಫೈ ಮಾಡಿ ಕಮೆಂಟಿಗೆ ರಿಪ್ಲೈ ಕೊಡ್ತೇನೆ. ಮತ್ತೆ ಈ ಇನ್ಫಾರ್ಮೇಶನ್ ಕೊಟ್ಟಾಗೆ ಸರ್ಗೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು. ಸೊ ಜನರಿಗೆ ಒಂದು ಯೂಸ್ಫುಲ್ ಆಗಿದೆ ಅಂತ ಎನಿಸ್ತೇನೆ. ಇಂಥ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲಿಕ್ಕಿದ್ರೆ ನೀವು ಮಾಡ್ಬೋದು. ಮತ್ತೆ ಈ ವಿಡಿಯೋನು ಎಂಡ್ ಮಾಡ್ತಿದ್ದೇನೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ, ಹೇಗಿತ್ತನ್ನ ಕಮೆಂಟ್ ಮಾಡಿ ಹೇಳಿ. ಇಷ್ಟು ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಬೆಲ್ ಐಕಾನ್ ಒತ್ತಿರಿ. ಇನ್ನು ನಾನು ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗುತ್ತೇನೆ. ಬಾಯ್.